ಭವರ್ಲಾಲ್ ಗುರುಜಿಯವರ ಮಾರ್ಗದರ್ಶನ ಪಡ್ಕೊಳ್ಳೋಣ. ಓಂಜಿ 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 ಗುರುಜಿ ಕೇಳ್ತಾ ಇದೆ. ಕೇಳ್ತಾ ಇದೆ ಗುರುಜಿ. ಇಷ್ಟೊತ್ತು ಎಲ್ಲ ನಿಮ್ಮದು ಮತ್ತೊಂದು ಸಾರಿ ಇವತ್ತಿನ ವಿಸ್ತೃತವಾದ ಪರಿಚಯ ಮತ್ತೊಂದು ಸಾರಿ ಇವತ್ತು ಮಾಡಿದೇನು. ಎಲ್ಲರೂ ನಿಮಗೆ ನಿನ್ನೆ ಸಂದಿರತಕ್ಕಂತ ಎಲ್ಲ ನಿಮ್ಮ ಈ ಸಾಧನೆಗೆ ಪುರಸ್ಕಾರವನ್ನ ನೀವು ಏನ್ ಪಡ್ಕೊಂಡಿರಿ ಅದಕ್ಕೆ ಎಲ್ಲರೂ ನಿಮಗೆ ಶುಭಾಶಯನ್ನು ತಿಳಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮ ಎಲ್ಲ ಕಿರು ಪರಿಚಯವನ್ನು ಕೊಟ್ಟಿನ ಗುರುಜಿ. ಅದಕ್ಕೆ ಎಲ್ಲರೂ ಯೋಗ ಸಾಧನೆಯನ್ನ ಮಾಡಿ ತಮ್ಮ ಆಶೀರ್ವಚನಕ್ಕಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಆಶೀರ್ವಚನಗಳನ್ನ ಮಾರ್ಗದರ್ಶನ ನೀಡಬೇಕಾಗಿ ವಿನಂತಿ ಗುರುಜಿ. ಓಂ. ಧನ್ಯವಾದಗಳು ಎಲ್ರಿಗೂ. ಅಥಣಿ ತಾಲೂಕಿನ ತೇಲಸಂಗ ಗ್ರಾಮದಲ್ಲಿ ಈ ಒಂದು ವಿಶೇಷವಾದ ಯೋಗ ಶಿಬಿರ ಏನು ಆಯೋಜನೆ ಮಾಡಿದ್ದೀರಿ. SSMK ಶಿಕ್ಷಣ ಸಂಸ್ಥೆಯ ಬಸವ ಇಂಟರ್ನ್ಯಾಷನಲ್ ಶಾಲೆಯ ನೇತೃತ್ವದಲ್ಲಿ ಹಾಗೂ ಪತಂಜಲಿ ಯೋಗ ಸಮಿತಿ ಅಥಣಿಯ ನಮ್ಮ ಕಾಯಕ ಯೋಗಿ ಡಾಕ್ಟರ್ ವಿನಾಯಕ್ ಚಿಂಚೋಳಿ ಮಠ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾದ ಏನು ಯೋಗ ಶಿಬಿರ ಹಮ್ಮಿಕೊಂಡಿದ್ದೀರಿ. ಅದಕ್ಕಾಗಿ ಒಂದ್ಸಾರಿ ನಿಮ್ಮೆಲ್ಲರಿಗೂ ಈ ಯೋಗ ಶಿಬಿರದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಯೋಗಿಗಳಿಗೆ ಜೋರಾದ ಚಪ್ಪಾಳೆಯಿಂದ ನೀವು ಅಭಿನಂದನೆ ಹೇಳಿ. ಎಲ್ಲರೂ ಬಹಳ ಅದ್ಭುತ ಆಯೋಜನೆ ನೋಡಿ. ಏನೇನೋ ಆಯೋಜನೆ ಜನ ಮಾಡ್ತಾರೆ, ಆದರೆ ನೇರವಾಗಿ ಪ್ರತಿಯೊಬ್ಬರಿಗೆ ಆರೋಗ್ಯ ಭಾಗ್ಯ ಒದಗಿಸುವಂತ ಈ ಒಂದು ಪವಿತ್ರ ಅನುಷ್ಠಾನ ಅಂತ ಹೇಳ್ತೇನೆ ನಾನು. ಈ ಅನುಷ್ಠಾನ ಆರಂಭ ಮಾಡಿದ್ದೀರಿ. ಅದಕ್ಕಾಗಿ ಎಲ್ರಿಗೂ ಈ ಆಯೋಜನೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನದಿಂದ ಯಾರ್ಯಾರು ಸಹಕಾರ ಮಾಡಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಎಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನೋಡಿ, ಈ ತೇಲಸಂಗ ಗ್ರಾಮದಲ್ಲಿ ತುಂಬಾ ಜನ ಇದ್ದಾರೆ. ಆದರೆ ಆ ಸಾವಿರಾರು ಜನರಲ್ಲಿ ನಿಮ್ಮನ್ನು ಭಗವಂತ ಆಯ್ಕೆ ಮಾಡಿದ್ದಾನೆ. ಪರಮಾತ್ಮನ ಆಯ್ಕೆ ನೀವು. ಅದರಿಂದ ಇದರಲ್ಲಿ ಭಾಗಿಯಾಗಿದ್ದೀರಿ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇದಕ್ಕೆ ಇಂಥ ಅನುಷ್ಠಾನದಲ್ಲಿ ಭಾಗಿಯಾಗಬೇಕಾದ್ರೆ ಪುಣ್ಯ ಬೇಕು. ಅದು ಪೂರ್ವ ಜನ್ಮರ ಪುಣ್ಯದಿಂದ ಡಾಕ್ಟರ್ ವಿನಾಯಕ ಚಿಂಚೋಳಿ ಮಠ ಅಂತ ಯೋಗಿನೂ ನಿಮ್ಮ ಊರಿಗೆ ಬಂದು ಇದನ್ನ ಹೇಳ್ಕೊಡ್ಬೇಕಾದ್ರೂ ಪುಣ್ಯ ಬೇಕು. ನಾನು ನಿಮ್ ಜೊತೆ ಮಾತಾಡ್ಬೇಕಾದ್ರೂ ನನ್ನ ಪುಣ್ಯ ಬೇಕು, ನಿಮ್ಮ ಪುಣ್ಯ ಕೂಡಿದೆ. ಅದಕ್ಕೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನೋಡಿ, ನಾವು ಯಾರಿಗಾದ್ರೂ ಯೋಗ ಶಿಬಿರ ಇದೆ, ಯೋಗ ಶಿಬಿರಕ್ಕೆ ಬನ್ನಿ ಅಂತ ಕೇಳಿದ್ರೆ ನಾನು ಚೆನ್ನಾಗಿದ್ದೀನ್ರಿ, ಆರಾಮಿದ್ದೀನಿ ನಾನು, ಯಾರಿಗೆ ತೊಂದರೆ ಇದ್ರೆ ಸಮಸ್ಯೆ ಇದ್ರೆ ರೋಗ ಇದ್ರೆ ಯೋಗ ಮಾಡ್ಲಿ ಅಂತೇಳಿ ತುಂಬಾ ಜನ ತಪ್ಪು ಕಲ್ಪನೆ ಇದೆ. ನೋಡಿ, ಮೊದಲು ಆರೋಗ್ಯವಂತರು ಯೋಗ ಮಾಡಬೇಕು. ನಿರೋಗಿ ಉಪಯೋಗಿ ಸಹಯೋಗಿ ಆಗ್ಬೇಕು ನಾವು. ಅದಕ್ಕೆ ಯೋಗಿ ಆಗ್ಬೇಕಾಗ್ತದೆ. ಅದಕ್ಕೆ ಈ ಒಂದು ಸೇವೆ ಇವತ್ತು ಆರಂಭ ಆಗಿದೆ, ಸಮಾರೋಪ ಅಲ್ಲ. ನಾಳೆಯಿಂದ ನೀವು ನಿಮ್ಮ ಜೀವನದಲ್ಲಿ ಇದು ನಿಮ್ಮ ಸ್ವಭಾವನಾಗಿ ಸ್ವೀಕಾರ ಮಾಡಬೇಕು. ಯಾವ ರೀತಿ ನಮಗೆ ನೀರು ಬೇಕು, ಗಾಳಿ ಬೇಕು, ಆಹಾರ ಬೇಕು, ಅದೇ ತರ ನಿತ್ಯ ನಮಗೆ ಈ ಯೋಗಾಭ್ಯಾಸ ಬೇಕು. ಯೋಗ, ಪ್ರಾಣಾಯಾಮ, ಧ್ಯಾನ ಯಾರ ಜೀವನದಲ್ಲಿ ಇರ್ತದೆ, ಯಾರ ಜೀವನದಲ್ಲಿ ಹರಿನಾಮ ಸ್ಮರಣೆ ಇರ್ತದೆ, ಸತ್ಸಂಗ ಇರ್ತದೆ, ಅವರೆಲ್ಲರೂ ಆ ಭಗವಂತನಿಗೆ ಬಹಳ ಪ್ರಿಯರು. ನಮ್ಮ ಭಾಗದಲ್ಲಿ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿ ನನಗೆ 35 ವರ್ಷ ಹಿಂದೆ ಆಶೀರ್ವಾದ ಮಾಡಿದರು. ಅವರು ನಮ್ಮ ನಾಡಿನಲ್ಲಿ ಇದ್ರೆ ನಾವು ಅವರ ದರ್ಶನ ಪಡೆದು ಅವರ ವಾಣಿ ಕೇಳಿ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ಅಂತ ಮಹಾತ್ಮರು ನಮ್ಮ ನಾಡಿನಲ್ಲಿ ಅವರ ಸಾಧನೆ, ಅವರ ತಪಸ್ಸು ಏನಿದೆ ಅಲ್ಲ, ಅದರ ಅಣುಗಳು, ಅದರ ಕಣಗಳು ನಿಮ್ಮ ಅಥಣಿಯಲ್ಲಿದೆ, ತೇಲ್ಸಂಗದಲ್ಲಿದೆ. ಕರ್ನಾಟಕದ ಮೂಲೆ ಮೂಲೆಗೆ ಆ ಸಿದ್ದೇಶ್ವರ ಅಪ್ಪ ಅವರ ತಪಸ್ಸು ಏನಿದೆ ಅಲ್ಲ, ಅದರ ಅಣುಗಳು ಇದೆ. ಅದಕ್ಕೆ ನಾವು ಎಲ್ಲರೂ ಸಂಕಲ್ಪ ಮಾಡೋಣ. ಸಿದ್ದೇಶ್ವರ ಅಪ್ಪಾಜಿ ಅವರ ಕನಸಾಗಿತ್ತು, ಭವರ್ಲಾಲ್ ಆರ್ಯ ಅವರೇ ನೀವು ಯೋಗಮಯ ಕರ್ನಾಟಕ ಮಾಡೇ ಮಾಡ್ತೀರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದಕ್ಕೆ ನಾನು ಅವರನ್ನು ಇವತ್ತು ನೆನೆದು ನಿಮ್ಗೆ ಸಂಕಲ್ಪ ಮಾಡಿಸ್ತಾ ಇದ್ದೀನಿ. ನೋಡಿ, ನಾವು ಬದುಕಬೇಕಾದ್ರೆ ಆಹಾರ ಸ್ವೀಕಾರ ಮಾಡಲೇಬೇಕು. ಆದರೂ ನಾವು ಬೆಳೆಯುವಂತ ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ಎಲ್ಲವೂ ವಿಷಯುಕ್ತ ಆಗಿದೆ. ಎಷ್ಟು ರಾಸಾಯನಿಕ ಬಳಕೆ ಮಾಡ್ತೀವಿ,
ಎಷ್ಟು ಪೆಸ್ಟಿಸೈಡ್ಗಳನ್ನು ನಾವು ಉಪಯೋಗ ಮಾಡ್ತೀವಿ, ಅದರಿಂದ ಅದು ವಿಷಯುಕ್ತ ಇದೆ. ಅದರಿಂದ ಪಾರಾಗಬೇಕು, ಅದರಿಂದ ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮ ಆಗಬಾರದು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಯೋಗ. ನಾವು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸಿದ್ದೀವಿ, ಅದರ ಅಡ್ಡ ಪರಿಣಾಮನೂ ತುಂಬಾ ನಮಗೆ ಕಂಡು ಬರ್ತಾ ಇದೆ. ಅದರಿಂದ ಪಾರಾಗಬೇಕು, ಯೋಗಾಭ್ಯಾಸ ಮಾಡಬೇಕು. ಯೋಗ ಸಮಸ್ಯೆಗಳು ಅನೇಕ, ಸಮಾಧಾನ ಒಂದೇ. ಯೋಗ 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 ಅಂತ ಹೇಳಿ ನಾವು ಎಲ್ಲ ಕಡೆ ಹೇಳ್ತೀವಿ. ಕಳೆದ ವರ್ಷ ನಾನು ಯೋಗ ದಿನ ಆಚರಣೆ ಮಾಡಲಿಕ್ಕೆ ನಿಮ್ಮ ಅಥಣಿಗೆ ಬಂದಿದ್ದೆ. ರಾಜ್ಯದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಅಥಣಿಯಲ್ಲಿ ಆಗಿತ್ತು. ಅದರಲ್ಲಿ ನಮ್ಮ ಜಿಲ್ಲಾ ಪ್ರಭಾರಿ ಶಿವಾನಂದ ಮಾಳಗಾವಿ ಇರ್ಬೋದು, ಹಿರಿಯ ಯೋಗಿಗಳು AB ಪಾಟೀಲ್ ದಂಪತಿಗಳು ಇರ್ಬೋದು, ನಮ್ಮ SK ಹೊಳಪ್ಪನವರು ಇರ್ಬೋದು, ಸಂಪೂರ್ಣ ಡಾಕ್ಟರ್ ವಿನಾಯಕ್ ಚಿಂಚೋಳಿ ಮಠ ಅವರ ಪೂರ್ತಿ ಕುಟುಂಬ ಯೋಗದಲ್ಲಿ ತೊಡಗಿದೆ. ಅದರಿಂದ ಎಲ್ಲ ಯೋಗಿಗಳು ಸೇರ್ಕೊಂಡು ಅಥಣಿ ತಾಲೂಕ ಆದರ್ಶವಾಗಬೇಕು, ನಿಮ್ಮ ಈ ತೇಲಸಂಗ ಗ್ರಾಮ ಆದರ್ಶವಾಗಬೇಕು. ಇವತ್ತು ನಾನು ದೂರವಾಣಿ ಮೂಲಕ ಮಾತಾಡ್ತಾ ಇದ್ದೀನಿ. ನೀವು ನಿರಂತರ ಯೋಗಾಭ್ಯಾಸ ಮುಂದುವರಿಸಿದ್ರೆ ಬೇಗನೆ ನಾನು ಒಂದಿನ ನಿಮ್ಮ ತೇಲಸಂಗ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳಿ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಇದು ಇಡೀ ವಿಶ್ವದಲ್ಲಿ ಲೈವ್ ಆಗ್ತಾ ಇದೆ. ಫೇಸ್ಬುಕ್ ಲೈವ್ ನಲ್ಲಿ, ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ, ಆಮೇಲೆ ನೀವು ನೋಡ್ಕೋಬಹುದು. ಇದು ಲೈವ್ ಮಾಡಿದ್ದೀನಿ. ಬೆಳಗ್ಗೆ ಪ್ರತಿದಿನ ನಾನು ಜಗತ್ತಿನ ಯಾವ ಮೂಲೆಗಿದ್ರು ಸಹ, ನಿನ್ನೆ ದೆಹಲಿಯಲ್ಲಿದ್ದೆ, ಇವತ್ತು ಹುಬ್ಬಳ್ಳಿಯಲ್ಲಿ ಇದ್ದೀನಿ, ನಾಳೆ ಇನ್ನೊಂದು ಊರಲ್ಲಿ ಇರ್ತೀನಿ. ಆದರೂ 5:30 ಫೇಸ್ಬುಕ್ ನಲ್ಲಿ ಲೈವ್ ಇರ್ತದೆ. ಅದಕ್ಕೆ ನಾಳೆ ಬೆಳಗ್ಗೆ 5:30 ನಾನೇ ನಿಮ್ಮ ಮನೆಗೆ ಬರ್ತೀನಿ. ಫೇಸ್ಬುಕ್ ನೀವು ಆನ್ ಮಾಡಿಬಿಟ್ರೆ ಎಲ್ಲರೂ ಅಭ್ಯಾಸ ಮಾಡಬಹುದು. ನಿಮ್ಮ ಪರಿಚಿತರು ಯಾವ ಜಿಲ್ಲೆಯಲ್ಲಿ ಇದ್ದಾರೆ, ಯಾವ ಹಳ್ಳಿಯಲ್ಲಿ ಇದ್ದಾರೆ, ಎಲ್ಲಿದ್ರು ಸಹ ಬೆಳಿಗ್ಗೆ ಯೋಗ ಮಾಡಲಿಕ್ಕೆ ಅವರಿಗೆ ಆಹ್ವಾನ ಮಾಡಿ. ಇದು ಒಂದು ಪವಿತ್ರ ಅನುಷ್ಠಾನ ಇದೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಸೇವೆ ಯಾರು ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನನಗೆ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ವಿನಾಯಕ್ ಚಿಂಚೋಳಿ ಮಠ ಅವರು ಈ ಶಿಬಿರ ಮಾಡಿ ಕೋಟ್ಯಾಂತರ ರೂಪಾಯಿ ಪುಣ್ಯದ ಬ್ಯಾಲೆನ್ಸ್ ಅವರು ಪಡೆದುಕೊಂಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಎಲ್ಲ ಆಯೋಜಕರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ಸಮಯದ ಅಭಾವ. ಈಗ ಯೋಗ ತರಬೇತಿಯನ್ನು ನಿಲ್ಲಿಸಿ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಬೇಗನೆ ನಾವು ಭೇಟಿಯಾಗೋಣ. ಇಂಥ ಸೇವೆ ನಿಜವಾಗಿ ನಾವು ಸಂಕಲ್ಪ ಏನ್ ಮಾಡಿದೀವಿ, ಯೋಗಮಯ ಕರ್ನಾಟಕ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ನಂಬರ್ 1 ಇದೆ. ಅದಕ್ಕೆ ಜೋರಾದ ಚಪ್ಪಾಳೆ ನೀವು ತಟ್ಟಬೇಕು. ಇಡೀ ನಮ್ಮ ಯೋಗಿಗಳು ಇದನ್ನು ಸೇವೆ ಮಾಡ್ತಾರೆ. ಈಗ ತೇಲಸಂಗ ಗ್ರಾಮ ನಂಬರ್ 1 ಆಗ್ಬೇಕು, ಆದರ್ಶವಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಬೆಳಗ್ಗೆ ಫೇಸ್ಬುಕ್ ಲೈವ್ ನಲ್ಲಿ ಯೋಗದಲ್ಲಿ ನೀವು ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ಹೇಳುತ್ತಾ ಈ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ, ಆದಿಕೆ ಆನಂದ ಕಿ. ನಾನು ಹೇಳ್ತೀನಿ, ಯೋಗ ಮಾಡಿ, ನೀವು ಹೇಳಬೇಕು ನಿರೋಗಿಯಾಗಿ. ಯೋಗ ಮಾಡಿ, ಯೋಗ ಮಾಡಿ, ಯೋಗ ಮಾಡಿ. ಸ್ವದೇಶಿ ಬಳಸಿ, ನೀವು ಹೇಳಬೇಕು ದೇಶ ಉಳಿಸಿ. ಸ್ವದೇಶಿ ಬಳಸಿ, ಸ್ವದೇಶಿ ಬಳಸಿ, ಸ್ವದೇಶಿ ಬಳಸಿ. ನೋಡಿ, ಈಗ ಕೇಳ್ತಾ ಇದೀರಿ, ಈಗ ಆಯಿಲ್ ಪ್ರಾಬ್ಲಮ್ ಇದೆ, ಪೆಟ್ರೋಲ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್ ಎಲ್ಲ ನೋಡ್ತಾ ಇದ್ದೀರಿ. ಆದ್ರೆ ಇದಕ್ಕೆ ಪರಿಹಾರ, ಎರಡನೇ ಪರಿಹಾರ ನಾನು ಹೇಳ್ತೀನಿ. ನಮ್ಮ ಡಾಲರ್ ಮತ್ತು ರೂಪಾಯಿ ಸಮ ಆಗ್ಬೇಕಾದ್ರೆ ನಾವು ಸ್ವದೇಶಿಯನ್ನು ಕಡ್ಡಾಯವಾಗಿ ಉಪಯೋಗ ಮಾಡಬೇಕು. ನಮ್ಮ ಪತಂಜಲಿ ಏನು ಸೆಂಟರ್ ಮಾಡಿದ್ದಾರೆ ಅಥಣಿಯಲ್ಲಿ, ನೀವು ಒಮ್ಮೆ ಒಂದ್ಸಲ ಭೇಟಿ ಕೊಡಿ. ಪತಂಜಲಿ ಹಿಮಾಲಯ ಗಿಡಮೂಲಿಕೆದ ಶುದ್ಧ ಈ ಗಿಡಮೂಲಿಕೆಯ ಔಷಧಿಗಳು ಸಹ ನಾವು ಉಪಯೋಗ ಮಾಡಬೇಕು. ಪ್ರತಿ ಮನೆಯಲ್ಲಿ ಸ್ವದೇಶಿಯನ್ನು ಬಳಕೆ ಮಾಡಿದರೆ ನಮ್ಮ ದೇಶ ಆರ್ಥಿಕ ಮಹಾಶಕ್ತಿ ಆಗ್ತದೆ. ಯೋಗ ಮಾಡಿದರೆ ನಮ್ಮ ದೇಶ ವಿಶ್ವಗುರು, ಆಧ್ಯಾತ್ಮಿಕ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಬೇಗ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ತಾವು ಇಲ್ಲಿವರೆಗೆ ನಮ್ಮ ತೇಲಸಂಗ್ರಾಮವನ್ನು ಉದ್ದೇಶಿಸಿ ಎಲ್ಲ ಯೋಗ ಬಂಧುಗಳಿಗೆ ಆಶೀರ್ವಚನ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕೆ ಎಲ್ಲರ ವತಿಯಿಂದ ಇನ್ನೊಮ್ಮೆ ತಮಗೆ ಹೃದಯಪೂರ್ವಕ ವಂದನೆಗಳು ಗುರುಜಿ. ಓಂ ಗುರುಜಿ. ಓಂ ಜಿ ಗುರುಜಿ. ಓಂ ಧನ್ಯವಾದ.